ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇನ್ನು ಶಿವರಾತ್ರಿ ಪಾರ್ಟ್ 3 ಹೇಗಿತ್ತು ಹೇಳ್ತೀನಿ ಬನ್ನಿ. ನೈಟು ಹಬ್ಬಕ್ಕೆ ಏನೇನು ನೈವೇದ್ಯ ಏನೇನು ಪೂಜೆ ಮಾಡಬೇಕು ನಮ್ಮ ಮನೇಲಿ ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಇದನ್ನು. ಮಾಮೂಲಿ ಏನು ಅಂದರೆ ನನಗೆ ಟಯರ್ಡ್ ಆಗಿಬಿಟ್ಟಿತ್ತು ದೇವಸ್ಥಾನದಿಂದೆಲ್ಲ ಬಂದು ಮಲಗಿಬಿಟ್ಟಿದ್ದೆ. ಕ್ಯೂ ಅಲ್ಲೆಲ್ಲ ನಿಂತು ಸಾಕಾಗಿತ್ತು. ಇನ್ನು ಮಲಗಿದ್ದೆದ್ದು 3 ಗಂಟೆ ಮೇಲೆ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ತಂಬಿಟ್ಟೆಲ್ಲ ಮಾಡಿಟ್ಬಿಟ್ಟು ಇನ್ನು ಅವ್ರಿಗೆ ಟೀ ಕಾಫಿ ಅಂತ ಎಲ್ಲ ಇಟ್ಕೊಟ್ಬಿಟ್ಟು ಪುನಃ ನೈಟ್ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಏನಪ್ಪ ಅಂದರೆ ಮಾಮೂಲಿ ಎಲ್ಲ ನೈವೇದ್ಯಕ್ಕೆ ಉಪ್ಪಿಟ್ಟೆ ಮಾಡೋದು ನಮ್ಮ ಕಡೆ ಎಲ್ಲ. ಉಪ್ಪಿಟ್ಟು ಹಣ್ಣು ತುಪ್ಪ ಕೋಸಂಬರಿ ಈ ಥರ ಮಾಡ್ತಾರೆ. ನಾನು ಕೋಸಂಬರಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮಾಮೂಲಿ ಉಪ್ಪಿಟ್ಟು ಮತ್ತು ಹಣ್ಣು ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಸಾಕು ಅಂತ ಅಷ್ಟನ್ನೇ ಮಾಡಿದೆ. ಸಾಕು ಅಂತ ಅಂದರು ನಮ್ಮ ಮನೆಯಲ್ಲೆಲ್ಲ. ಅದಕ್ಕೆ ಅಷ್ಟನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ನಾನು ಒಂದೇ ಸರಿ ಕೂತ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಹಚ್ಚೋದು ಅಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋದೆಲ್ಲ ಮುಗಿಸ್ಕೊಬಿಟ್ರೆ ಒಂದು ಸರಿ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಬಿಡ್ಬೋದು ಅಂತ ಬೇಗ ಬೇಗ ಮುಗಿಸ್ಕೊಂಡ್ರೆ ಬೇಗ ಬೇಗ ದೇವಸ್ಥಾನಕ್ಕೂ ಹೋಗ್ಬೋದು, ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಿದ್ದೆ. ಇನ್ನು ನಮ್ಮ ತಾಯಿ ಮನೆ ಕಡೆ ಶಿವರಾತ್ರಿ ಅಂತ ಬಂದರೆ ಬೆಳಗ್ಗೆನೇ ಎದ್ದು ಉಪ್ಪಿಟ್ಟು ಮಾಡಿ ಇನ್ನು ಒಳ್ಳೊಳ್ಳೆ ಫಿಲಮ್ ಬರ್ತಿತ್ತು. ಫಿಲಮ್ಗಳು ನೋಡಿಕೊಂಡು ನೈಟೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಫಿಲಮ್ ನೋಡಿ ಮಲಗ್ತಿದ್ವಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ 3 ಗಂಟೆ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಅಂದರೆ ದೂರ ಇತ್ತು ತುಂಬ, ಒಂದು 3-4 ಕಿಲೋಮೀಟ್ರ್ ಆಗ್ತಿತ್ತು. ಆವಾಗಿನ ಕಾಲದಲ್ಲೆಲ್ಲ ನಡೀತಿದ್ವಿ, ಎಲ್ಲರೂ ನಡ್ಕೊಂಡು ಹೋಗ್ತಿದ್ವಿ. ಫುಲ್ಲು ಬೇಗ ಎದ್ದು 5 ಗಂಟೆಗೆ ನಾವು ಬೇಗ ರಶ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಎದ್ದು ರೆಡಿಯಾಗಿ ಹೋಗ್ತಿದ್ವಿ. ಪೂಜೆ ಮಾಡಿಸ್ಕೊಂಬಂದರೆ ಅದೇ ನಮಗೆ ಸಂಭ್ರಮ. ಏಕೆಂದರೆ ಎಲ್ಲ ಕಡೆ ಸುತ್ತಮುತ್ತ ಹಳ್ಳಿಗಳಿಂದ ಸುತ್ತಮುತ್ತ ಊರುಗಳಿಂದ ಎಲ್ಲ ಬರ್ತಿದ್ದರು ದೇವಸ್ಥಾನಕ್ಕೆ. ಅನ್ನದಾನ ಎಲ್ಲ ನಡೀತಿತ್ತು. ಅಲ್ಲಿ ಆ ರೀತಿ ಮಾಡ್ತಿದ್ವಿ. ಇಲ್ಲಿ ನಮ್ಮ ಗಂಡನ ಮನೆ ಸೈಡ್ ಬಂದರೆ ಇಲ್ಲಿ ನೈಟ್ ಟೈಮು ಪೂಜೆ ಇಟ್ಕೋತಿದ್ರು. ಬೆಳಗ್ಗೆ ಎಲ್ಲ ಮಾಮೂಲಿ ತಿಂಡಿ ಊಟ ಮಾಡ್ಕೊಂಡು ಸ್ನಾನ ಮಾಡಿ ಇನ್ನು ನೈಟು ಪೂಜೆ ಇಟ್ಕೊತಿದ್ರು. ನೈಟು ಯಾವ ರೀತಿ ಅಂದರೆ ಮಾಮೂಲಿ ಉಪ್ಪಿಟ್ಟು ಮಾಡಿ ತಂಬಿಟ್ಟು ಉಪ್ಪಿಟ್ಟು ಅದೆಲ್ಲ ಮಾಡಿ ನೈವೇದ್ಯ ಮಾಡಿ ಹಣ್ಣು ತುಪ್ಪ ಎಲ್ಲ ಮಾಡಿ ನೈವೇದ್ಯ ಮಾಡಿ ಇನ್ನು ನಮ್ಮ ಭಾವ ಅವ್ರಿಗೂ ದಪ್ಪ ಆಗಿರೋದ್ರಿಂದ ಅವರು ವಸ್ತ್ರ ಎಲ್ಲ ಕಟ್ಟಿ ಪೂಜೆ ಮಾಡಿ ನಾವೆಲ್ಲ ರೆಡಿ ಮಾಡಿಕೊಡ್ತಿದ್ವಿ. ಅವರು ಪೂಜೆ ಮಾಡ್ತಿದ್ರು. ಪೂಜೆ ಎಲ್ಲ ಆದಮೇಲೆ ನಮ್ಮದು ಒಟ್ಟಾರ ಆದ್ದರಿಂದ ಎಲ್ಲರೂ ಹೋಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ರದ್ದು ಆದಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ಎಲ್ಲ ನಮ್ಮೂರಲ್ಲಂತೂ ದೇವಸ್ಥಾನಗಳು ಜಾಸ್ತಿ. ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ಲೈಟಿಂಗ್ಸು ಎಲ್ಲ ಅಲಂಕಾರ ಮಾಡಿರ್ತಿದ್ರು. ಅದೆಲ್ಲ ನೋಡಿಕೊಂಡು ಒಂದು ಕಡೆಯಿಂದ ಎಲ್ಲ ದೇವಸ್ಥಾನದಲ್ಲೂ ವಿಶೇಷ ಪೂಜೆಗಳು ನಡೀತಿತ್ತು. ಅವತ್ತಿನ ದಿನ ಏನಾದರೂ ಸ್ಪೆಷಲ್ ಡೇಗಳು ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಅಲ್ಲೆಲ್ಲ ಎಲ್ಲ ಕಡೆಯೂ ನೋಡಿಕೊಂಡು ಬರೋ ತನಕ ಮಧ್ಯರಾತ್ರಿಯೇ ಆಗ್ಬಿಡ್ತಿತ್ತು. 2 ಗಂಟೆ 2:30 ಆ ಥರ ಆಗ್ಬಿಡ್ತಿತ್ತು. ನಿಧಾನಕ್ಕೆ ಮಾತಾಡ್ಕೊಂಡು ನಡೆದು ಸುಸ್ತಾಗಿರ್ತಿತ್ತು. ಉದ್ದಕ್ಕೂ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಅವರು ಎಲ್ಲ ಅವ್ರದ್ದು ಹಳೆ ಸ್ಟೋರಿಗಳೆಲ್ಲ ಹೇಳ್ತಿದ್ರು. ಗೊತ್ತಲ್ಲ, ಗಂಡನ ಮನೆ ಅಂತ ಅಂದಮೇಲೆ ನಮಗೇನು ಗೊತ್ತಿರಲ್ಲ ಅಲ್ವಾ. ಅವರು ನಮಗೆ ಹೊಸ್ದಾಗೆಲ್ಲ ಹೇಳ್ಕೊಡ್ತಿರ್ತಾರೆ. ಈ ಥರ ನಾವು ಹಂಗಿದ್ವಿ ಹಿಂಗಿದ್ವಿ ಆ ಥರ ಮಾಡ್ತಿದ್ವಿ ಅದೆಲ್ಲ ಹೇಳ್ತಿದ್ರು. ನಾವು ಕೇಳಿಕೊಂಡು ಆ ಥರ ಎಲ್ಲ ಆಚರಿಸ್ತಿದ್ವಿ. ಇನ್ನು ಅದೇ ಕಂಟಿನ್ಯೂ ಅಂತ ಇಲ್ಲಿಗೆ ಬಂದರೆ ಗುಂಡ್ಲುಪೇಟೆಯಲ್ಲಿ ಅಷ್ಟು ದೇವಸ್ಥಾನಗಳಿಗೆ ನಾವು ಹೋಗಲ್ಲ. ಇನ್ನು ಮಾಮೂಲಿ ಹೋಗೋದು ಒಂದೇ ದೇವಸ್ಥಾನಕ್ಕೆ. ಅಂದರೆ ತುಂಬ ಕ್ಯೂ ಇರುತ್ತೆ, ನನಗೂ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸದ್ಯ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಒಂದು ದೇವಸ್ಥಾನನಾದರೂ ದರ್ಶನ ಮಾಡ್ಕೊಂಡು ಬರೋಣ ಸಂಜೆ ಟೈಮು, ಅಲ್ಲಿದು ಮರಿಬಾರ್ದು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ. ಇಲ್ಲಿ ಒಂದು ದೇವಸ್ಥಾನನಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋದು ನನ್ನ ಏನೋ ಒಂಥರ. ಅದು ಇಲ್ಲ ಅಂದರೆ ಅದು ಟಚ್ಚು ಬಿಟ್ಟೋಗಬಾರ್ದು ಅಂತ ನನಗೆ ಇದು ನಾವು ಪ್ರತಿ ವರ್ಷ ಹಿಂಗೆ ಪೂಜೆ ಎಲ್ಲ ಆದಮೇಲೆ ಮನೇಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ನಾವು ತಿಂಡಿ ತಿಂದ್ಕೊಂಡು ಹೊರಡ್ತೀವಿ. ಏಕೆ ಅಂದರೆ ನಾವೇನು ಉಪವಾಸ ಇರಲ್ಲ ಮತ್ತು ಜಾಗರಣೆ ಇರಲ್ಲ ಅಲ್ವಾ. ಅದರಿಂದ ಪೂಜೆ ಎಲ್ಲ ಮುಗಿಸಿ ನಾವು ತಿಂಡಿ ತಿಂದ್ಕೊಂಡೇ ಹೊರಡ್ತೀವಿ ದೇವಸ್ಥಾನಗಳಿಗೆ ಪೂಜೆಗೆ ಅಂತ.
ಇನ್ನು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು. ಇನ್ನು ದೇವ್ರ ಪ್ರಸಾದ ಅಂದರೆ ರುಚಿ ನೋಡದೇ ಇದ್ರೂ ತುಂಬ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಮನೇಲಿ ಅಂತಲ್ಲ, ಇದು ಎಲ್ಲರ ಮನೇಲಿ ಆಗೋಂಥ ಎಕ್ಸ್ಪೀರಿಯೆನ್ಸು. ಬೇಕಾದರೆ ಎಲ್ಲರೂ ನಿಮಗೂ ಗೊತ್ತಿರುತ್ತೆ, ನೋಡಿ ಬೇಕಾದರೆ. ನಾವು ಟೇಸ್ಟೇ ನೋಡಿರಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಅದು ಏನೋ ಗೊತ್ತಿಲ್ಲ, ವಿಶೇಷವಾಗಿ ನನಗೂ ಅಷ್ಟೇ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಅಂದರು. ಮಾಡಿದ್ದು ಸ್ವಲ್ಪನೇ ಆದರೂ ಒಂದೇ ಟೈಮಿಗೆ ಮಾಡಿದ್ರೂ ಎಲ್ಲ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನನ್ನ ಮಗ ಬಂದು ನಾನು ಕ್ಯಾಮ್ರಾನ ಕರೆಕ್ಟಾಗಿ ಇಟ್ಕೊಂಡಿದ್ದೀನಾ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿ ಹೋಗ್ತಿದ್ದ. ಇನ್ನು ನಾನು ಅಡುಗೆ ಮನೆ ಎಲ್ಲ ಕೆಲಸ ಮಾಡ್ತಿದ್ದರಿಂದ ಮೆಸ್ಸಿಯಾಗಿತ್ತು, ಏನೂ ಅಂದ್ಕೋಬೇಡಿ. ನಾನು ಆಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಪಾತ್ರೆ ಎಲ್ಲ ಬೆಳಗ್ಗೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಫಸ್ಟು ಇವೆಲ್ಲ ಮಾಡಿ ಇಟ್ಬಿಟ್ರೆ, ಯಾಕೆಂದರೆ ಮಾಡ್ತಾಯಿದ್ರೆ ಸುತ್ತಮುತ್ತ ಎಲ್ಲ ಚೆಲ್ತಿರುತ್ತೆ. ರವೆ ಆಗಲಿ ಮತ್ತು ಒಗ್ಗರಣೆಗೆ ಹಾಕ್ತೀವಲ್ಲ ಅದು, ಎಣ್ಣೆ ಆರುತ್ತಲ್ಲ ಸಾಸಿವೆ, ಅದೆಲ್ಲ ನಾವು ಪದೇ ಪದೇ ಅಲ್ಲಿ ಒರೆಸ್ಕೋತಿದ್ರು ಎಲ್ಲ ಅಲ್ಲಿ ಆರ್ತಿರುತ್ತೆ ಪಟ ಪಟ ಅಂತ ಅಂದ್ಬಿಟ್ಟು. ಇನ್ನು ನಾನು ಟೇಸ್ಟ್ ನೋಡೋಕ್ಕೆ ಹೋಗಲಿಲ್ಲ, ದೇವ್ರ ನೈವೇದ್ಯಕ್ಕಲ್ವ ಬೇಡ ಅಂತ ಅಂದ್ಬಿಟ್ಟು. ನೋಡಿ ಅಡುಗೆ ಮನೇಲಿ ನಿಂತ್ಕೊಂಡು ಏನೇನೆಲ್ಲ ಸರ್ಕಸ್ ಮಾಡ್ತೀನಿ ಸ್ವಲ್ಪ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ನಮ್ಮನೆ ಅಡುಗೆ ಮನೆಯೂ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕ್ಯಾಮ್ರಾ ಅಲ್ಲೇ ಇಟ್ಕೋಬೇಕು. ಇನ್ನು ಆ ಕಡೆ ಈ ಕಡೆ ತಿರುಗಿದ್ರೆ ಇನ್ನು ಹತ್ರ ಬಂದಂಗೆ ಆಗುತ್ತೆ. ಅದಕ್ಕೆ ನಾನು ಇನ್ನು ಆ ಕಡೆ ಈ ಕಡೆ ನಿಮಗೆ ಒಂದು ಸ್ವಲ್ಪ ತೋರಿಸಿದ್ರಲ್ಲೇ ನೀಟಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಿದ್ದೀನಿ. ಇನ್ನು ಅಡುಗೆ ಮನೆಯೆಲ್ಲ ಏನೂ ಕ್ಲೀನಾಗಿಲ್ಲ, ಇದ್ದಿದ್ರಲ್ಲೇ ಅಂದರೆ ಎಲ್ಲ ಕ್ಲೀನ್ ಮಾಡಿರ್ತೀವಿ, ಹಬ್ಬದಲ್ಲಿ ಎಲ್ಲ ನೀಟ್ ಮಾಡಿರ್ತೀವಿ. ಆದರೂ ಬೆಳಗ್ಗೆ ತಿಂಡಿ ತಿಂದಿದ್ದು ಅಡುಗೆ ಮಾಡಬೇಕಾದ್ರೆ ಹಿಂಗಾದ್ರೂ ಸ್ವಲ್ಪ ಮೆಸ್ಸಿ ಆಗೇ ಆಗುತ್ತೆ. ಅಂದರೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ. ಇನ್ನು ನಾನು ಎಲ್ಲ ಮಾಡಿಟ್ಬಿಟ್ಟು ಒಂದು ಸೈಡು, ಇನ್ನು ಪಾತ್ರೆ ಎಲ್ಲ ಬೆಳಗಿಟ್ಬಿಡೋಣ. ಇನ್ನು ಪಾತ್ರೆ ಎಲ್ಲ ಬೆಳಗಿಟ್ಬಿಟ್ರೆ ನಾನು ಪುನಃ ರೆಡಿ ಆಗೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಬೇರೆ ಪಾತ್ರೆಗೆಲ್ಲ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿಂದಿದ್ವಿ, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಆಮೇಲೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆ ಮಾಡಿಟ್ಟಿದ್ವಿ. ಅದೆಲ್ಲ ಸಂಪಣ ಮಿಕ್ಬಿಟ್ಟಿತ್ತು. ಇನ್ನು ಅದು ನೈಟು ಉಳಿದ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಇನ್ನು ಉಳಿಯಾಗುತ್ತೆ ಅಂತ ಎಲ್ಲ ಎತ್ತಿ ಫ್ರಿಡ್ಜ್ಗೆ ಇಟ್ಬಿಟ್ಟು, ಇನ್ನು ಪಾತ್ರೆಗಳೆಲ್ಲ ವಾಷಿಂಗ್ ಹಾಕ್ಬಿಟ್ಟು, ಇನ್ನು ಉಪ್ಪಿಟ್ಟೆಲ್ಲ ಅಷ್ಟರೊಳಗೆ ರೆಡಿಯಾಗಿತ್ತು. ನನ್ನ ಮಗಂಗೆ ಸ್ವಲ್ಪ ನೋಡು, ನೀಟಾಗಿ ವಿಡಿಯೋ ತೋರಿಸು ಮತ್ತು ಫೋಟೋ ತಗೋ ಅಂತ ಹೇಳ್ತಾಯಿದ್ದೆ. ಇನ್ನೆಲ್ಲ ನೀಟಾಗಿ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು. ಇನ್ನು ಹಣ್ಣು ತುಪ್ಪ ಎಲ್ಲ ಕಟ್ ಮಾಡೋದೇನು ತೋರಿಸ್ಲಿಲ್ಲ, ಇನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಇನ್ನು ಅದೇ ಪಾತ್ರೆಗಳೆಲ್ಲ ಬೆಳಗೋದು ಇದು ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದು, ಇನ್ನು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆ ದೇವರೇ ಆಗಿರೋದ್ರಿಂದ ಮನೆ ದೇವರೇ ಆಗಬೇಕು ಅಭಿಷೇಕ ಮಾಡೋಕ್ಕೆ ಅಂತ ಏನಿಲ್ಲ, ಅದು ಅವ್ರವ್ರ ಇಚ್ಛೆ. ಯಾವಾಗ ಬೇಕದು ಅವ್ರಿಗೆ ಅನ್ನಿಸ್ದಾಗ ಮನಸ್ಸಿಗೆ ಮಾಡ್ತಾರೆ. ನಾವು ಇವತ್ತು ಹಬ್ಬ ಆಗಿರೋದ್ರಿಂದ ವಿಶೇಷವಾಗಿ, ಆಮೇಲೆ ಎಲ್ಲರೂ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಎಲ್ಲ ರೆಡಿಯಾಗಿದ್ದರಿಂದ ನಾನು ಪ್ರತಿ ವರ್ಷ ಮಾಡ್ತೀನಿ. ನಾನು ನಮ್ಮ ಮನೆಗೆ ಶಿವಲಿಂಗ ತಂದಾಗಿಂದನೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದು ಸಂಪ್ರದಾಯ ಹಂಗೆ ಮುಂದುವರ್ಸೋಣ ಎಷ್ಟಾಗುತ್ತಷ್ಟು ಅಂತ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ಮಾಡಿದೆ. ಅದೆಲ್ಲ ಕ್ಲಿಪ್ಪಿಂಗ್ಗೆ ತೋರ್ಸೋಕ್ಕಾಗಲಿಲ್ಲ. ಎಲ್ಲ ನನ್ನ ಮಗ ಅದು ಏನಾಗಿತ್ತೋ ಗೊತ್ತಿಲ್ಲ, ಫೋನಲ್ಲಿ ಇರಲಿಲ್ಲ ಅದು. ಇನ್ನು ಪೂಜೆ ಎಲ್ಲ ಮಾಡಿ ನೈವೇದ್ಯ ತೋರಿಸಿ ನಾವು ರೆಡಿಯಾಗಿ, ಇನ್ನು ಎಲ್ಲ ಪೂಜೆ ಎಲ್ಲ ಆಗಿತ್ತು. ಇನ್ನೆಲ್ಲ ತಿಂಡಿ ತಿನ್ಕೊಬಿಡೋಣ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅಂದ್ಕೊಂಡು ಎಲ್ಲ ತಿಂಡಿ ತಿಂದ್ವಿ. ನಾವು ಹೊರಡೋಣ ಅಂತ ಅಂದರೆ ನನ್ನ ಮಗನ ಫ್ರೆಂಡ್ ಬಂದು ಫೋನ್ ಮಾಡಿಕೊಂಡ. ಅವನು ಹೊರಟ್ಬಿಟ್ಟ ದೇವಸ್ಥಾನಕ್ಕೆ. ಇಲ್ಲ ನಾನು ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು. ಆಯಿತು ಸರಿ, ನೀನು ಹೋಗಿದ್ದು ಬಪ್ಪ, ಆಮೇಲೆ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವನು ಹೋಗಿದ್ದು ಬಂದಮೇಲೆ ಕಾಯ್ಕೊಂಡಿದ್ದು. ಆಮೇಲೆ ನಾವು ಹೊರಟ್ವಿ. ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋದರೆ ಎಲ್ಲಂತೂ ಫುಲ್ ರಶ್ ಇತ್ತು. ನಾವು ಹೋಗಿ ನಿಂತ್ಕೊಂಡಾಗ ಎಷ್ಟು ರಶ್ ಇತ್ತು. ಪುನಃ ಆಮೇಲೆ ನಮ್ಮ ಹಿಂದೆ ಒಂದಷ್ಟು ಜನ ಸೇರಿಕೊಂಡ್ರು. ಸೇಮ್ ಬೆಳಗ್ಗೆ ಹೆಂಗಾಯಿತು ಹಂಗೇ ಆಯಿತು ಸಂಜೆನೂ. ಇನ್ನು ನನಗೂ ನಿಂತು ಸಾಕಾಗಿತ್ತು. ಅಲ್ಲಿ ಚೇರೆಲ್ಲ ಹಾಕಿದ್ರು. ನಮ್ಮ ಮನೆಯವ್ರು ಹೋಗಿ ಕೂತ್ಕೊಬಿಡು, ನಾನು ಅಲ್ಲಿ ಬಂದಾಗ ಕರಿತೀನಿ ಅಂತ ಹೇಳಿದ್ರು. ಇನ್ನು ಅವ್ರು ಬಂದಮೇಲೆ ನಾನು ಹೋಗಿ ಅವ್ರ ಜೊತೆ ಹೋಗಿ ದರ್ಶನ ಮಾಡಿಕೊಂಡು ನೀಟಾಗಿ ಬಂದ್ವಿ. ನಮ್ಮ ಕಡೆ ಎಲ್ಲ ನೋಡಿ ಈ ಥರ ಶಿವರಾತ್ರಿ ಅಂದರೆ ಹಿಂದಿನ ದಿನವೇ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟಿರ್ತಾರೆ ದೇವಸ್ಥಾನಗಳಿಗೆ. ಆ ಲೈಟಿಂಗ್ಸ್ ನೋಡೋದೇ ಒಂಥರ ಖುಷಿ ಆಗುತ್ತಲ್ವ. ಕತ್ಲೆ ಟೈಮಲ್ಲಿ ಏನೋ ಒಂಥರ ಲೈಟ್ಗಳು ನೋಡಿದ್ರೇ
ಒಂಥರ ಖುಷಿಯಾಗುತ್ತೆ ನೋಡಿ. ಎಷ್ಟೊಂದು ಕ್ಯೂ ಬಂದುಬಿಟ್ಟಿತ್ತು ಜನಗಳು, ಅಂದರೆ ಅಷ್ಟು ನೈಟ್ ಆದ್ರೂ, ಮಧ್ಯರಾತ್ರಿ ಆದ್ರೂ ಒಂದು 11 ಗಂಟೆ 11:15 ಆಗಿತ್ತೇನೋ, ಅಲ್ಲಿ ಅಷ್ಟು ಜನ ಸೇರಿದರು. ಮತ್ತು ದೇವಸ್ಥಾನದ ದರ್ಶನ ಕೆಲವರು ಒಳಗಡೆ ಬರೋಕ್ಕೆ ಇಷ್ಟಪಡ್ತಾರೆ, ಕೆಲವ್ರು ಬರೋಕ್ಕಾಗಲ್ವಲ್ಲ, ಅವ್ರಿಗೂ ಹೊರ್ಗಡೆಯಿಂದನೇ ದರ್ಶನ ಸಿಗಲಿ ಅಂದ್ಬಿಟ್ಟು LED TVಗಳನ್ನ ಹಾಕಿದ್ರು ಹೊರ್ಗಡೆಯಿಂದನೇ. ಅದೂ ಕೆಲವರು ಕ್ಯೂ ನೋಡ್ಬಿಟ್ಟೇ ಆಗಲ್ಲ ಕಣಪ್ಪ ಅಂತ ಅಂದ್ಬಿಟ್ಟು ಹೊರ್ಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತಾರಲ್ವ, ಅವ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಆ ಥರ ಮಾಡಿದರು. ಪ್ರತಿ ವರ್ಷ ಮಾಡ್ತಾರೆ. ಮತ್ತು ಭಜನೆ ಕೀರ್ತನೆ ಎಲ್ಲ ಇಟ್ಕೊಂಡಿರ್ತಾರೆ. ಈ ವರ್ಷ ಯಾಕೋ ಇಟ್ಟಿರಲಿಲ್ಲ. ದೇವಸ್ಥಾನ ಸ್ವಲ್ಪ ಅದೇ ಹೊಸ್ದಾಗಿ ಮಾಡಬೇಕು ಅಂತ ಏನೋ ಯೋಜನೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಆದ್ದರಿಂದ ಮಾಮೂಲಿ ಇಷ್ಟನ್ನು ಮಾತ್ರ ಮಾಡಿದರು. ನಾವು ಹೋಗಿದ್ದು ಲೇಟಾಗಿದ್ದರಿಂದ ಮುಗ್ದೋಗಿತ್ತೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲ ಅದಿದ್ದಿದ್ರೆ ನಿಮಗೆ ಅದರ ಕ್ಲಿಪ್ಪಿಂಗು ಹಾಕ್ತಿದ್ದೆ. ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಅಂದರೆ ಬಂದವ್ರಿಗೆಲ್ಲ ನಾವು ಲೇಟಾಗಿ ಬಂದಿದ್ದರಿಂದ ನಮಗೆ ಹಾಲು ಸಿಕ್ತು ಅಷ್ಟೇ. ಇನ್ನು ಬೇರೆ ಬೇಗ ಬಂದರೆ ಅವರು ಬೇರೆ ಪ್ರಸಾದಗಳು ಯಾರು ಭಕ್ತಾದಿಗಳು ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲ ಅವ್ರಿಗೆ ಏನೇನು ಬೇಕು ಅವ್ರ ಅನಿಸಿಕೆಗಳು ಯಾರಿಗೆ ಏನು ಕೊಡಬೇಕು ಅನಿಸುತ್ತೋ ಅವರೆಲ್ಲ ಕೊಡ್ತಾ ಇರ್ತಾರೆ. ನಮಗೆ ಹೋದಾಗ ಹಾಲು ಸಿಕ್ತು. ಇನ್ನು ಅಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು ಹಾಲು ಕುಡ್ಕೊಂಡು ನಾವು ಇನ್ನು ನೈಟ್ ಆಗಿಬಿಟ್ಟಿತ್ತಲ್ಲ ಮನೆ ಕಡೆ ಹೊರಟ್ವಿ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ, ಅದನ್ನ ಪ್ರೆಸ್ ಮಾಡಿ. ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಬರುತ್ತೆ, ಎಲ್ಲನೂ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಒಂದಾದ್ಮೇಲೆ ಒಂದು. ಯಾವುದಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಎಲ್ಲ ನೋಡ್ಬೋದು. ಇನ್ನು ಮತ್ತೆ ಸಿಗ್ತೀನಿ. ಬಾಯ್.